ಬನ್ನಿ ಇಲ್ಲಿಗೆ. ಈ ಕಡೆ ಮುಖ ಮಾಡಿದರೆ ಚೆನ್ನಾಗಿ ಕಾಣವು. ಬಿಸಿಲಿಗೆ ಬೆಳಕು ಇದು ಮುಖ ಸ್ವಲ್ಪ ನೆರಳು ಬರುತ್ತಲ್ಲ. ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಇಲ್ಲೇ. ಎಲ್ಲ ಓರಿನೇ, 3 ಜೊತೆನೂ ಓರಿನೇ. ಸ್ವಲ್ಪ ಹತ್ರ ಬನ್ನಿ. ಅಲ್ಲೇ ಇರಿ ಎಲ್ಲ ಕಾಣ. ನಿಮ್ಮ ಹೆಸರು? ಕುಮಾರ್. ನಿಮ್ಮ ಅಡ್ರೆಸ್ ಹೇಳಿ. ಚಿಕ್ಕಮಂಕ್ಲಾಲ. ದೊಡ್ಡಬಳ್ಳಾಪುರ ತಾಲೂಕು. ಹೌದಾ? ಇಲ್ಲಿ ಕೊರಟಗೆರೆ ಹತ್ರ ಅದು ಯಾವುದೋ ಊರು ಹೇಳಿರಲ್ಲ ಈಗ? ಕೋಳಾಲ ನಿಯರ್ ಬೈ. ಇನ್ನೊಂದು ಸ್ವಲ್ಪ ಹತ್ರ ಬನ್ನಿ, ಮಾತು ಕೇಳಿಸಲ್ಲ. ಆಯಾಗ ಬರ್ತಾವೇನು? ಇಲ್ಲ. ಘಾಟಿಗೆ ಹೋಗಿದ್ರಾ? ಘಾಟಿಗೆ ಹೋಗಿದ್ವಿ, ಒಂದು 4 ಜೊತೆ ಮಾರ್ಕೊಂಡ್ರಿ. ಪರವಾಗಿಲ್ಲ. ಅಲ್ಲ ಇದು ರೇಟ್ ಚೆನ್ನಾಗಿತ್ತಾ? ಅಲ್ಪ ಸ್ವಲ್ಪ ಆಗಿದೆ, ಏನು ತೊಂದರೆ ಏನಿಲ್ಲ. ಸುಬ್ರಹ್ಮಣ್ಯನ ದಯೆಯಿಂದ ಒಂದು 3 ತಾಸು ಆಯ್ತು. ಅಂದರೆ ಜನ ಈಗ ದನಿಂದು ರೇಟ್ ಆಗೈತಾ ಅಂತ ಕೇಳಿದ್ದೆ. ತುಂಬಾ ರೇಟ್ ಆಗಿದೆ ಸರ್. ಆಗಿದೆಯಾ? ದನ ಹಳ್ಳಿ ಮೇಲೆ ಎಲ್ಲೂ ಸಿಗ್ತಿಲ್ಲ, ಇಲ್ಲಿ ಸಿಗ್ತಾವೆ. ಮತ್ತೆ ಜಾತ್ರೆಗೆ ಬೇಜಾನ ದನ ಬಂದ್ಬಿಡ್ತಾವಲ್ಲ? ಬರ್ತವೆ ಅಂದ್ರೆ ಇಲ್ಲಿ 4-6 ಕಡೆಯಿಂದ ಬರ್ತವೆ. ನಾವು ಹಳ್ಳಿ ಮೇಲೆ ಅಂದ್ರೆ ಇಲ್ಲಿಂದ ನಾವು ಕೊರಟಗೆರೆಯಿಂದ ಹಿಡಿದು ದೊಡ್ಡಬಳ್ಳಾಪುರ ತಾಲೂಕು ತಕ್ಕ ಹೊಡ್ರಿ 2 ಜೊತೆ. ಹೌದೌದು. ಇಲ್ಲಿ ನೋಡ್ರೆ ಮಾನಾಡ್ ಸುತ್ತು ಬರ್ತಾರೆ. ಹಂಗಾಗಿ ಜಾತ್ರೆ ಇಲ್ಲಿಗೆ ನೋಡಿ, ಇಲ್ಲಿಂದ ರತ್ನಗಿರಿಯಿಂದ ಬರ್ತಾರೆ. ಈಗ ಮೈಸೂರಿಂದ ಬಂದವ್ರೆ. ಹೌದೌದು, ಸ್ನೇಹಿತರು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹಂಗೆ ಅಲ್ಲಿಂದ ಇಲ್ಲಿಂದ ಬಂದೆಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಹೌದು. ಅದೇ ಹಳ್ಳಿ ಕಡೆ ಹುಡುಕಿರು ಒಂದ್ ಜೊತೆ ಸಿಗಲ್ಲ. ಈ ತರ ಜಾತ್ರೆ ಟೈಮಲ್ಲಿ ಬೇಜಾನ್ ಸಿಗುತ್ತೆ. ಎಲ್ಲಿ ಇರ್ತವೆ ಅಂತಾನೆ ಗೊತ್ತಾಗಲ್ಲ. ನಾವು ಎಲ್ಲಿ ಹಳ್ಳಿ ಕಡೆ ಒಂದು ಜೊತೆ ದನ ಇಲ್ಲ. ನಮ್ಮ ಕೊಳಲ ಹತ್ರ ಕಾಟಿನಹಳ್ಳಿಯಲ್ಲಿ ಎಷ್ಟು ದನ ಇರೋವು? ಹೌದು. ಇಲ್ಲ ಅಲ್ಲಿ ಎಲ್ಲಿ ಹಿಂಗ್ ರೋಡಲ್ಲಿ ಹೋಗ್ತಾ ಎಷ್ಟೋ ದನ ಕಾಣವು. ಈಗ ಎಲ್ಲಿ ಕಾಣ್ತಾವೆ ಹೇಳ್ರಿ? ತುಂಬಾ ಕಡಿಮೆ ಆಗಿದೆ. ಸೀಮಸ ಕಟ್ಕೊಂಡು. ನೀವು ಎಷ್ಟು ಜೊತೆ ತಂದಿದ್ದೀರಾ ಸರ್? ಇವು 3 ಜೊತೆ ನಮ್ಮವೆ. 3 ಜೊತೆ. ಇವೇನು ತಂದಿರವ ಸರ್? ಇವು ಹೋದ ವರ್ಷ ಮಾಗಡಿಯಲ್ಲಿ ಹಾಕೊಂಡಿದ್ದವು. ಇನ್ನ ನಾವು ಸುಮಾರು 2 ವರ್ಷ ನಮ್ಮ ಮನೇಲೆ ಇದಾವೆ. ಈಗ 2 ವರ್ಷ ಅಂದ್ರೆ ಘಾಟಿಗೆ ಮಾರ್ಲಿಲ್ವಾ? ಘಾಟಿಗೆ ಹಾಕಿರ್ಲಿಲ್ಲ ಇವು. ನಮಗೆ ಅಲ್ಲೊಂದು ದೇವ್ರ ಕಾರ್ಯ ಐತಿ, ಅಲ್ಲಿ ಕುರ್ಜೋಡಿಬೇಕು ನಾವು ವರ್ಷ. ಅದಕ್ಕೋಸ್ಕರ ಮಾಡಿದ್ವಿ. ಇಲ್ಲಿಗೆ ಬನ್ನಿ. ನೆಕ್ಸ್ಟ್ ಇವನ್ನ ಸೇಲ್ ಮಾಡಿ ನೆಕ್ಸ್ಟ್ಗೆ ಮಾಡ್ಕೊಂಬೇಕು. ನೆಕ್ಸ್ಟ್ಗೆ ಅಂದ್ರೆ ಇವು ದೊಡ್ಡ ಕೆಲಸ ಮಾಡಕ್ ಚೆನ್ನಾಗಿರ್ತಾವಲ್ಲ? ಚೆನ್ನಾಗಿ ಹೋಗ್ತವೆ ಕೆಲಸಕ್ಕೆ. ಚೆನ್ನಾಗಿದೆ. ಎಷ್ಟಲ್ಲಾಗಿದ್ದಾವೆ? 6 ಕಡೆ ಸರ್. 6 ಕಡೆ. ನಾವು 4 ಇದ್ದಾವೆ. 6 ಕಡೆ. ನೀವು ತಂದಾಗ 4 ಇದ್ದು. ಕೆಲಸ ಎಲ್ಲ ಮಾಡ್ತಾವ? ಕೆಲಸ ಏನು ಹೆಗ್ಲೇ ಕಾಣಲ್ವಲ್ಲ? ಅಯ್ಯೋ, ಅವು ನಾವು ಆಲ್ರೆಡಿ ಸುಮಾರು ಒಂದು 6 ತಿಂಗಳಾಗೈತೆ ಹೆಗ್ಲು ಬಿಟ್ಟು. ಅಂದರೆ ಜಾತ್ರೆಗೆ ಪ್ರಿಪೇರ್ ಮಾಡಿದ್ದೀರಾ ಅಷ್ಟೇ. ಅಂದ್ರೆ ವ್ಯವಸಾಯ ಮಾಡಿದ್ಮೇಲೆ ಇನ್ನು ನಗನೇ ಎಕ್ಕಿಲ್ಲ ಅವಕ್ಕೆ. ಗೌರಿಗೆ ಲಾಸ್ಟ್. ಗೌರಿ ಲಾಸ್ಟ್ ಮಾಡ್ಬಿಟ್ಟಿದ್ದೆ. ಗೌರಿಯಿಂದ ಫ್ರೀಡಮ್ ಆಗವು. ಹಂಗಾಗಿ ಹೆಗಲು ಕಾಣಲ್ಲ. ದೊಡ್ಡ ಗಾಡಿ ಎಲ್ಲ ಏನು ಬೇಕಾದ್ರೂ ಹೊಡಿಬೋದು. ನಿಮ್ಗೆ ಎಷ್ಟಾಗಿದ್ವು? ನಮಗೆ 1:45 ಆಗಿದೆ ಸರ್. ಅವಾಗ 2 ವರ್ಷದಿಂದ. ಇಲ್ಲಿಗೆ ಬನ್ನಿ. ಇಲ್ಲಿ ನಿಮ್ಮ ಮುಖ ಏನೋ ಕಾಣಲ್ಲ. ಹಿಂಗೆ ತಿರ್ಕೊಂಡ್ರೆ ಹಿಂಗೆ ಕಾಣೋದು ಬಿಸಿಲಲ್ಲ. ಹಿಂಗೆ ತಿರ್ಕೊಂಡ್ರೆ ಕಾಣುತ್ತೆ. 3 ಜೊತೆ ಈಗ. ಹೌದು, 3 ಜೊತೆ. ಅವು ಚಿಕ್ಕವ? ಚಿಕ್ಕವು, ರೀಸೆಂಟಾಗಿ ತಂದಿರೋವು. ಅವು ಘಾಟಿಯಲ್ಲಿ ಕೊಂಡವು. ಘಾಟಿಯಲ್ಲಿ. ಘಾಟಿಯಲ್ಲಿ ಎಷ್ಟು ಜೊತೆ ಮಾಡಿದ್ದೀವಿ? ಘಾಟಿಯಲ್ಲಿ 4 ಜೊತೆ ಮಾರಿದ್ವಿ ಸರ್. ಮಾರಿದ್ದೀರಾ? ಮಾರ್ಬಿಟ್ಟು ಇವು ತಂದಿದ್ದೀವಿ. ತಗೊಂಡಿದ್ದು ಲಾಸ್ಟಲ್ಲಿ ಅವು ನಾವು ಬಂದು ಕೋಡು ಕೊಂಬು ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿ ಸಾಕ್ಬೇಕಿನ್ನು. ನಾವು ಸಾಕ್ಬೇಕು. ಈಗ ತಗೊಂಡೋಗೋದವ್ರು ಸಾಕ್ತಾರೆ, ಇಲ್ಲ ಹೋಗ್ಲಿಲ್ಲ ಅಂದ್ರೆ ನೀವೇ ಸಾಕ್ತೀರಾ ಅಷ್ಟೇ.
ಈಗ ಮೇವೆಲ್ಲ ಹೆಂಗೆ ನಿರ್ವಹಣೆ ಮಾಡ್ತೀರಾ? ಮೇವ್ ಅಂದರೆ ಮಾಮೂಲಿ ನಮ್ಮ ಕಡೆ ರಾಗಿ ಕಡ್ಡಿ, ಹಾಂ, ಬೇರೆ ಯಾವುದಿಲ್ಲ? ಬಿಳೆ ಜೋಳ ಕಡ್ಡಿ. ಹಾಂ. ಆಮೇಲೆ ಮನೇಲಿದ್ರೆ ಸೀಮೆ ಹುಲ್ಲು, ಹ್ಞೂ ನಾಟಿ ಸೀಮೆ ಹುಲ್ಲು, ವೈಟ್ ಸೀಮೆ ಹುಲ್ಲು, ರೆಡ್ ಹ್ಞೂ ನಾವು ಕೊಡ್ತೀವಿ. ಮಾಮೂಲಿ ತಿಂಡಿ ಅಂದರೆ ಜೋಳ, ಹ್ಞೂ ಬೂಸ, ಚಕ್ಕೆ ಬೂಸ, ರವೆ ಬೂಸ, ಹ್ಞೂ ಇಷ್ಟು ಕಂಡು ಉಳ್ಳಿ ನುಚ್ಚು ಉಳ್ಳಿ ನುಚ್ಚು ಎಲ್ಲ ಇಕ್ಕಿರೇನೆ ಎಲ್ಲ ಹಿಂಗಾಗೋದು. ಮಿಕ್ಸ್ ಮಾಡ್ತೀವಿ, ಹ್ಞೂ ಒಂದೊಂದು ಬಟ್ಲು ಹಾಕ್ಕೊಡ್ತೀವಿ. ಹ್ಞೂ ಈ ಥರ ಶೈನಿಂಗು ಒಳ್ಳೆ ದಪ್ಪ ಬರಬೇಕು ಅಂದರೆ ಅವೆಲ್ಲ ಮಾಡುತ್ತೆ. ಎಲ್ಲ ಮಾಡಲೇಬೇಕು. ಹ್ಞೂ ಈಗ ಎಷ್ಟು ಹೇಳ್ತೀರಾ ಬೆಲೆ? ಈಗ ನಾವು 2.10 ಹೇಳ್ತಾ ಇದ್ದೀವಿ. 2.10. ಮುಂದೆ 2 ಮುಂದೆ ಬಂದು ಮುಂದೆ ಅಷ್ಟು ಇದೆಯಾ ಬೆಲೆ ಇದಕ್ಕೆ? ಇದೆ ಸರ್, ಇದೆ. ನೀವು ಕಟ್ಟಬೇಕು, ಯಾಕಂದ್ರೆ ನೀವೇ ಎಲ್ಲ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು ಅವರು ನಿಮ್ಮಂತೆ ಬಂದರೆ ಆಗುತ್ತೆ. ಇವಾಗ ನೀವು ಹಾಕಿದ್ದೀರ ಅವಕ್ಕೆ ಬಂಡವಾಳ, ನೀವೇನು ಫ್ರೀಯಾಗಿ ತಂದಿಲ್ಲ. ಅವಾಗ ಇನ್ನೂ ಸಣ್ಣ ಕರುಗಳು ಆ ಥರ ಇದ್ವು. ಈಗ ಇಷ್ಟು ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ, ಮಗು ಥರ ತಂದು ಸಾಕಿದ್ದೀವಿ. ಹೌದು. ಈಗ ನಿಮ್ಮನೆಗೂ ಎಷ್ಟೋ ದುಡ್ದಾವ ಅವು. ಅಂದ್ರೆ ನನಗೂ ಚೆನ್ನಾಗಿ ಆರಂಭ ಮಾಡಿದ್ದೀನಿ, ವ್ಯವಸಾಯ ಆಗಿದೆ, ಗಾಡಿ ಹೊಡೆದಿದ್ದೀನಿ. ನಮ್ಗೇನಂದ್ರೆ ಮೇಯ್ನ್ ಒಂದು ಕುರ್ಜಿ ಹೊಡಿಬೇಕು. ನಮ್ಮ ಕುರ್ಜಿ ಅಂದ್ರೆ ಇಲ್ಲಿ ನಮ್ಮ ಕಾಳಿನಲ್ಲಿ ತಣ್ಣಿನಲ್ಲಿ ಹತ್ರ ಒಂದು ಕುರ್ಜಿದೆ, ತುಂಬಾ ಫೇಮಸ್. ಅದೇ ಏನಪ್ಪ ಯಾವ್ದಾದ್ರು ಫಿಲಮ್, ಸಾರಥಿ ಫಿಲಮ್ ತೆಗೆದಲ್ಲ, ಆ ಕಾಳಿನಲ್ಲಿ ಅರ್ಸಮ್ಮನ್ ದೇವರು ಅಂತ ಸಾರಥಿ ಫಿಲಮ್ ತೆಗೆದ್ರಲ್ಲ, ಅಲ್ಲಿ ವರ್ಷಕ್ಕೊಂದ್ಸಲಿ ಕುರ್ಜಿ ಹೊಡಿಬೇಕು. ಅವರು ಅಲ್ಲೇನಾ ತೆಗ್ದಿರೋದು ಫಿಲಮ್ ಅಲ್ಲೇ ತೆಗ್ದಿದ್ದು. ಹೌದಾ? ಈ ಓರಿ ವರ್ಷಕ್ಕೊಂದ್ಸಲಿ ಅಲ್ಲಿ ಕುರ್ಜಿ ಹೊಡಿಬೇಕು ನಾವು. ಹೌದಾ? ನಾವೇ ಅಲ್ಲಿ ಕುರ್ಜಿ ಕಟ್ಬೇಕು. ಕುರ್ಜಿ ಅಂದ್ರೆ ಹಿಂಗೆ ಅಂದ್ರೆ ಎತ್ತಿನ ಗಾಡಿ ತರ ಅಲ್ಲಿ ದೇವ್ರದ್ದು ಒಂದು ಕಳಶ ಇಕ್ಕೊಂಡು ಅದ್ರ ಮೇಲೆ ಹೋಗ್ಬೇಕು. ಅದಕ್ಕಷ್ಟೇ ಫೇಮಸ್ ಸಿಗುತ್ತೆ ಖುಷಿ. ಈಗ ಕಳೆದ್ರೆ ತಿರ್ಗಾ ನೆಕ್ಸ್ಟ್ ಅವು ಕುರ್ಜಿ ಹೊಡಿಯೇ ತರ್ಬೇಕು. ಅಂದ್ರೆ ದೊಡ್ಡವೇ ತರ್ಬೇಕು ಅಂದ್ರೆ ಅಲ್ಲಿ 4-6 ಜನ ಮುಂದೆ ಹೋಗ್ಬೇಕಾಗುತ್ತೆ. ಅಂದ್ರೆ ಅಷ್ಟು ಜನ ಮುಂದೆ ಹೋಗ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು. ಅದಕ್ಕೋಸ್ಕರ ಅವು ಎತ್ತರವಾಗಿರ್ಬೇಕು. ಮರಗಾಡಿ ಅವು, ಟೈರ್ ಗಾಡಿ, ಪಾರ್ ಗಾಡಿ ಇಲ್ಲ, ಮರಗಾಡಿನೇ ಹೊಡ್ಕೊಂಡು ಹೋಗ್ಬೇಕು. ಆ ದಡ ಅನ್ನೋ ದಸೆಯಿಂದ ಇರಬೇಕು. ಅದೊಂದು ಫೇಮಸ್ ಅಷ್ಟೇ ನಮಗೆ. ಮಾರ್ಲಿಲ್ಲ ಅಂದ್ರೂ ನೆಕ್ಸ್ಟ್ ವರ್ಷ ನಮಗೆ ಖುಷಿನೇ. ಅವ್ರಿಗೆ ಇನ್ನೂ ಚೆನ್ನಾಗಿ ಆಗ್ತವೆ, ಇನ್ನೂ ಖುಷಿ ಆಗ್ತದೆ ನಮಗೆ. ಜನಸಂಖ್ಯೆ ನಿಂತ್ಕೊಂಡು ನೋಡ್ತಾರೆ ಇವನ್ನ. ಈಗ ಬೆಲೆ 2.10 ಹೇಳ್ತೀರಾ? 2.10 ಹೆಚ್ಚು ಕಡಿಮೆ ಆಗುತ್ತೆ ಏನೋ. ಹಿಂದೆ ಮುಂದೆ ಬಂದರೆ ನಮಗೂ 2 ರೂಪಾಯಿ. ಔಟ್ನ ತೋರಿಸಿ ನೋಡಿ, ಔಟಕ್ಕೆ ರೇಟ್ ಹೇಳಿ. ಇದೇನಿದು ಕಲರು ಸರ್? ಇದು ರೂಪಾಯಿ ಬಣ್ಣ ಅಂತಾರೆ. ವಾಸಿಡ ಇನ್ನ ಬಣ್ಣ ಬಂದಿಲ್ಲ. ಇನ್ನ ಬೆಳಕಾಗ್ಬೇಕು. ಚೆನ್ನಾಗಿ ಬಿಸಿಲು ಕಟ್ಟಿ ತಿಂಡಿ ಕೊಟ್ಟು ಬೆಳಕಾಗಬೇಕು. ನಮ್ಮ ಹತ್ರ ಬಂದು ಒಂದು 15 ಡೇಸ್ ಆಗವ ಅಷ್ಟೇ. 15 ದಿವಸ ಆಗಿದಾವೆ. ಘಾಟಿಯಿಂದ ಬಂದು ನೆತ್ತಿ ಪತ್ತಿ ಎಲ್ಲ ಮಾಡಿಸಿದ್ರಿ. ನೀವು ತಂದು ಮಾಡಿಸಿದ್ದೀರಾ? ನಾವು ಮಾಡ್ತಿದ್ದೀವಿ. ಅದಕ್ಕೆ ಸ್ವಲ್ಪ ನೆಟ್ಟಿದ್ದಾವೆ. ನೆಟ್ಗಿದಾವೆ. ಇನ್ನ ಒಂದು 15 ದಿನ, ಇನ್ನೊಂದು ತಿಂಗಳ ಕಾಲ ಸಿದ್ಧಗಂಗಿಗೆ ಚೆನ್ನಾಗಿ ಆಗ್ತವೆ. ಈ ಓರಿ ಬಣ್ಣ ಬರುತ್ತೆ. ಈ ಓರಿ ಬಣ್ಣ ಇಲ್ಲಿ ಸೇಲ್ ಆಗ್ಲಿಲ್ಲ ಅಂದ್ರೆ ಸಿದ್ಧಗಂಗಿ ಬಿಡ್ತೀರಾ? ಚೆನ್ನಾಗಿ ಮಾಡಿ. ಚೆನ್ನಾಗಿ. ಗುಟ್ಟೆ ಜಾತ್ರೆ ಎಲ್ಲಿ ಬರ್ತದೆ ಹೇಳಿ? ಇಲ್ಲಿ ಮೈಮಾರಂಗ ದಾಸಪೇಟೆ ಹತ್ರ. ಒಂದ್ಸರಿ ಬಂದಿದ್ದೆ. ಅದೇ ಶ್ರೀನಿವಾಸ ಮೂರ್ತಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ನಮಗೆ ಗುಟ್ಟೆ ಅಲ್ಲಿಗೆ 10-15 ಕಿಲೋಮೀಟರ್. ದಾಸಪೇಟೆ 9. ಇದೊಂದು ಸ್ವಲ್ಪ ಚೆನ್ನಾಗೈತೆ. ಇದೊಂಚೂರು ಬೆಳಕಾಗಿ ರೇಕ್ ಇದೆ ಇದಕ್ಕೆ ರೇಕ್ ಕಮ್ಮಿ ಅಷ್ಟೇ. ರೇಕ್ ಕಡಿಮೆ, ಸ್ಟಾಂಪ್ ಇದೆ ಒಂಥರ ಚುಕ್ಕಿ. ಇದು ಪ್ಯೂರ್ ಹಳ್ಳಿಕಾರ್. ಅಂದ್ರೆ ಇವಕ್ಕಿನ ಅವೇ ಹಳ್ಳಿಕಾರ್, ಪ್ಯೂರ್ ಹಳ್ಳಿಕಾರ್. ಅವು ಅಂದ್ರೆ ಅವು ವೈಟ್. ಒಂದು ಸ್ವಲ್ಪ ಇವು ನಾನು ಓರಿಕಟ್ಟ ಬಗ್ಗೆ ಹೇಳಿದ್ರೆ ಸ್ವಲ್ಪ ಇವಕ್ಕಿನ್ನ ಪ್ಯೂರ್ ಹಳ್ಳಿಕಾರ್. ಅಂದ್ರೆ ನೀವು ಅದೇ ಬೀಜ ಹೊಡ್ಸ್ಬಿಟ್ರೆ ಆ ಕಲರ್ ಬರ್ತವೆ, ಹೊಡ್ಸ್ಲಿಲ್ಲ ಅಂದ್ರೆ ಹಿಂಗೆ ಇರ್ತವೆ ಅಷ್ಟೇ. ಇನ್ನು ಕಪ್ಪು ಎದ್ದು ಕಾಣುತ್ತೆ ಅಲ್ಲ. ಇವಕ್ಕೆ ಎಷ್ಟು ಹೇಳ್ತೀರಾ ರೇಟ್? ಸರ್ ಇವಕ್ಕೆ 1.10 ಹೇಳ್ತಾ ಇದ್ದೀನಿ. ಇವಕ್ಕೆ ಇದು 1ರಿಂದ ಮುಂದೆ ಬಂದರೆ ಕೊಟ್ಟು. ಇವು ಅಲ್ಲಿಲ್ಲ. ಅವು ಆರಲ್ಲ, ದೊಡ್ಡ ಕಡೆ ಅಲ್ಲಿಲ್ಲ. ಇನ್ನೂ ಅಲ್ಲಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾವೆ ಇವು. ನೋಡಕ್ಕೂ ಚೆನ್ನಾಗಿದೆ. ಅಂದ್ರೆ ಇವು ಚೆನ್ನಾಗಿ ಬಣ್ಣ ಬಂದಿದ್ದಾವೆ. ಸುಮಾರು ನಮ್ಮ ಮನೇಲಿ ಬಂದು 1 ತಿಂಗಳಾಗಿದೆ ಇವು. 1 ತಿಂಗಳಾಗಿದೆ. ಘಾಟಿಗೆ ಹಾಕ್ಬೇಕಾಯ್ತು, ಹಾಕಿಲ್ಲ. ಆಯ್ತು. ಇವು ಕೊಂಡ್ಕೊಂಡ್ ಬಂದಿರೋವೆ. ಇವು ಕೊಂಡವೆ. ಕೆಲಸ ಎಲ್ಲ ನಮ್ಮ ಪಕ್ಕದಲ್ಲೇ ತಗೊಂಡಿದ್ದು, ದೊಡ್ಡ ಮಂಕಾಲದವು. ಒಂದು ಜೊತೆ ಕಡೆ ಅಷ್ಟೇ ಹಳೆವು. ಇದೆಲ್ಲಿ ತಡಿ. ಇವೆಷ್ಟು ಹೇಳ್ತೀರಾ? 1.15 ಸರ್. ಇವು 1.15. ಇವು ಒಂದ್ರ ಮೇಲೆ ಏನನ್ನ ಬಂದ್ರೆ. ನೀವು ಕೃಷಿ ಮಾಡ್ತೀರಾ ಬರೀ ಇದೆ ದನದ ವ್ಯಾಪಾರ? ಇಲ್ಲ, ನಾವು ಕೃಷಿ, ತೆಂಗು, ಅಡಿಕೆ ತೋಟ ಎಲ್ಲ ಗೇಮೆ ಮಾಡ್ತೀವಿ. ಕೃಷಿ ಮಾಡ್ತೀವಿ.
ಕೃಷಿನೂ ಮಾಡ್ತೀರಾ? ಹತ್ರ ಒಂದು 100 ಕ್ವಿಂಟಲ್ ರಾಗಿ ಬೆಳೆದಿದ್ದೀವಿ ಒಬ್ಬೊಬ್ಬ ಈ ಸಾರಿ ಈ ಸಲ. 100 ಕ್ವಿಂಟಲ್ 100 ಕ್ವಿಂಟಲ್ ಎಷ್ಟಕ್ಕೆ ಹಾಕಿದ್ರಿ? ಸುಮಾರು ಒಂದು 10 ಎಕರೆ. 10 ಎಕರೆ ಎಲ್ಲಿ? ನೆಲಮಂಗಲ ತಗೆ ಚಿಕ್ಕಮಂಗ್ಳ ದೊಡ್ಡಬಳ್ಳಾಪುರ ತಾಲೂಕು. ಹಾಂ 100 ಕ್ವಿಂಟಲ್ ಬೆಳೆದಿದ್ದೆ. 100 ಕ್ವಿಂಟಲ್ ಇದೆ. ಮಾರಿದ್ರಾ? ಇಲ್ಲ, ಅದು ನಾವೆಲ್ಲ ಇದು ಆರಂಭಿಸಿ ಬಿಡ್ತೀವಿ. ಆರಾಮ್ಸಿ ಗೌರ್ಮೆಂಟ್ ಸರ್ಕಾರಿ ರೈಟ್ ಫಿಕ್ಸ್ ಮಾಡಿದೆ. ಎಷ್ಟಾಯ್ತು ರೇಟ್ ಈಗ? ಸರ್ 4,900 ರೂಪಾಯಿ ಮಾಡಿದ್ದಾರೆ. 4,280 ರೂಪಾಯಿ. 4,900 ಅನ್ಕೊಳ್ಳಿ. ಏನು ಈ ಸಾರಿ ಏನು ಕಪ್ಪಗಾಗಿಲ್ಲ ರಾಗಿ ಎಲ್ಲ? ಇಲ್ಲ, ಈ ಸಲ ತುಂಬಾ ಹುಲ್ಲು ನೋಡಿ ತುಂಬಾ ಚೆನ್ನಾಗಿದೆ. ಹಸ್ರು ಹಂಗೆ ಇದೆ. ಕುರಿಗೆ ಒಳ್ಳೆ ಮೇವು ಚೆನ್ನಾಗಿದೆ. ಕುರಿಗೂ ದನನೂ ಅಷ್ಟೇ ಇಷ್ಟಪಡ್ತೀನಿ ತುಂಬಾ. ಸರ್ ನಾವು KDM ಚಿನ್ನ ತಣ್ಣಂಗಿದೆ ಹುಲ್ಲು. ರಾಗಿನೂ ಅಷ್ಟೇ ಒಳ್ಳೆ ಬ್ಯಾಸ್ಗೆ ರಾಗಿ. ನಾವು ಸಸ್ರಾಗಿ ಪೈರ್ ಮಾಡ್ತೀವಲ್ಲ ಆ ತರ ಇದೆ ರಾಗಿ. ಯಾರ್ದು ಕಪ್ಪಾಗಿಲ್ಲ ಸರ್. ಹೌದೌದು, ತುಂಬಾ ಚೆನ್ನಾಗಿದೆ ಸರ್. ಅದು ಮಳೆ ಕೈ ಕೊಡ್ತಾವಾಗ ಆ ಟೈಮಲ್ಲಿ ಮಳೆ ಬಂದಿದ್ರೆ ಕಪ್ಪಗಾಗವು. ಮಳೆ ಕೈ ಕೊಡಲಿಲ್ಲ ಅಂದ್ರೆ ಇನ್ನ 30 ಕ್ವಿಂಟಲ್ ಜಾಸ್ತಿ ಆಗುತ್ತೆ. ಇನ್ನೂ 30 ಕ್ವಿಂಟಲ್ ಆಗವು. ಓ ತುಂಬಾ ಚೆನ್ನಾಗಿತ್ತು ಸಲ. ಆರಂಭ ಚೆನ್ನಾಗಿತ್ತು. ಒಂದಾದ ಮಳೆಯಲ್ಲಿ ಕೊಟ್ಬಿಡ್ತು ಲಾಸ್ಟ್ ಫೈನಲ್. ಸರಿ, ನಿಮ್ಮ ನಂಬರ್ ಕೊಡ್ತೀರಾ? ಯಾರಾದರೂ ಕೇಳಿ ನೀವು ಮನೆ ಹತ್ರ ಇರ್ತವೆ? ಕಂಟಿನ್ಯೂಸ್ ಆಗಿರ್ತವೆ. ಕಂಟಿನ್ಯೂಸ್ ಅಂದ್ರೆ ಈ ಸಲ ದೊಡ್ಡ ಹೋದ್ಮೇಲೆ ಇನ್ನೆಲ್ಲ ಬೀಚ್ ಕರುಗಳು, ಹಾಲ್ಗರುಗಳು ಹಾಕ್ತಿವಿ. ಅಂದ್ರೆ ಸಣ್ಣ ಕರುಗಳು. ಇದಾವ ನಿಮ್ಮ ಹತ್ರ? ಇಲ್ಲ ಸರ್, ಬೀಜದವರಿ ಕಟ್ಟಲ್ಲ. ಯಾಕಂದ್ರೆ ಅವು ಮೇಂಟೈನ್ ಮಾಡಕ್ ಕಷ್ಟ ಇದೆ. ನಾವು ಕಟ್ಟಲ್ಲ. ಏನಾದ್ರು ಸಣ್ಣ ಕರುಗಳು ಒಂದು 8 ತಿಂಗಳಿಂದ 9 ತಿಂಗಳು ಕರುಗಳು ಕಟ್ಕೊಂತೀವಿ. ಯಾಕಂದ್ರೆ ಜೊತೆ ಮನೆ ಹತ್ರ 2 ಜೊತೆ ಅಂತೂ ಕಂಟಿನ್ಯೂಸ್ ಆಗಿರ್ತವೆ. ಒಳ್ಳೆ ಕೂಟ ಮಾಡ್ಕೊಂಡು ನಿದ್ದೆಗೆ ಮನೆ ಹತ್ರ ಇರ್ಬೇಕು. ಅವೇ ನೆಕ್ಸ್ಟ್ ಬೇಸಾಯ. ಈಗ ಅಂದ್ರೆ ಯಾರನ್ನ ಫೋನ್ ಮಾಡಿದ್ರು ನೀವು ಕೊಡಿಸ್ತೀರಾ? ಮಾಹಿತಿ ಕೊಡ್ತೀರಲ್ಲ? ಕೊಡ್ತೀವಿ, ಖಂಡಿತವಾಗಿ ಕೊಡ್ತೀವಿ. ಸರಿ, ನಿಮ್ಮ ನಂಬರ್ ಹೇಳಿ. 9535 977 610. ಕುಮಾರ್ ಅಂತ. ಸರಿ.